ಓಂ ಗುಂಗುರುಭ್ಯೋ ನಮಃ. ಓಂ ಗಂಗಣಪತಯೇ ನಮಃ. ನಮಸ್ಕಾರ ಮಿಥುನ ರಾಶಿಯ ಸ್ನೇಹಿತ ಮಿತ್ರರೇ, 2025 ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು, ಸಾಧನೆಗಳು ಮತ್ತು ಸವಾಲುಗಳು ಎದುರಾಗಲಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ತಿಂಗಳು ಅಕ್ಟೋಬರ್ ತಿಂಗಳು ನಿಮ್ಮ ಮಿಥುನ ರಾಶಿಯವರಿಗೆ ಬೌದ್ಧಿಕತೆ, ಸಂವಹನ ಮತ್ತು ಧೈರ್ಯ ಹೆಚ್ಚಿಸುವ ಸಮಯವಾಗಲಿದೆ. ಹೊಸ ಆಲೋಚನೆಗಳು ಹುಟ್ಟಿಕೊಳ್ಳಲಿದೆ. ಪ್ರಯಾಣದ ಅವಕಾಶಗಳು ದೊರೆಯಲಿದೆ. ಕೆಲವೊಮ್ಮೆ ದ್ವಂದ್ವ ಮನೋಭಾವದಿಂದ ನಿರ್ಧಾರದಲ್ಲಿ ತಡವಾಗಬಹುದು. ತಾಳ್ಮೆ ಮತ್ತು ಅಗತ್ಯ ಮುಖ್ಯ. ಇನ್ನು ಒಟ್ಟಾರೆಯ ಪ್ರಗತಿ ಮತ್ತು ಸಾಧನೆಯ ಸಮಯವನ್ನು ನೋಡುವುದಾದರೆ, ಈ ತಿಂಗಳು ಸ್ವಲ್ಪ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಉದ್ಯೋಗ ಮತ್ತು ವೃತ್ತಿಗೆ ಸಂಬಂಧಪಟ್ಟಂತೆ ಈ ಒಂದು ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ಹೊಸ ಅವಕಾಶಗಳು ದೊರೆಯುವಂಥ ಸಾಧ್ಯತೆ ಇದೆ. ಅಧಿಕಾರಿಗಳ ಅನುಗ್ರಹ ಹಾಗೂ ಒಂದು ಸಹೋದ್ಯೋಗಿಗಳ ಸಹಕಾರ ನಿಮಗೆ ಸಿಗಲಿದೆ. ವರ್ಗಾವಣೆ ಅಥವಾ ಬದಲಾವಣೆ ಬಯಸುವವರಿಗೆ ಸೂಕ್ತವಾದಂಥ ಸಮಯ. ಕಚೇರಿಯಲ್ಲಿ ಜವಾಬ್ದಾರಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ನಿರುದ್ಯೋಗಿಗಳಿಗೆ ಸಂದರ್ಶನದಲ್ಲಿ ಯಶಸ್ಸು ದೊರೆಯುವಂಥ ಸಾಧ್ಯತೆ. ವ್ಯಾಪಾರ ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು, ಹೊಸ ಒಂದು ಸಂಪರ್ಕಗಳು ದೊರೆಯಲಿದೆ. ಹಳೆಯ ವ್ಯವಹಾರಗಳಲ್ಲಿ ಲಾಭವಾಗುವಂಥ ಒಂದು ಸೂಚನೆ ಇದೆ. ಹೂಡಿಕೆ ಮಾಡಲು ಒಳ್ಳೆಯ ಒಂದು ಸಮಯ, ಆದರೆ ದಾಖಲೆಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಬ್ಯಾಂಕ್ ವ್ಯವಹಾರಗಳು, ಸಾಲ ತೀರಿಕೆ ಕಾರ್ಯಗಳು ಸರಿಯಾಗಲಿವೆ. ಮಧ್ಯದಲ್ಲಿ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಿಡಿತದಲ್ಲಿಟ್ಟುಕೊಳ್ಳಿ. ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅಧ್ಯಯನದಲ್ಲಿ ಪ್ರಗತಿಯಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ದೊರೆಯುವಂಥ ಸೂಚನೆ ಇದೆ. ಹೊಸ ವಿಷಯಗಳನ್ನು ಕಲಿಯಲು ಉತ್ಸಾಹ ಹೆಚ್ಚಾಗಲಿದೆ. ತಾಂತ್ರಿಕ, ಮಾಧ್ಯಮ, ಭಾಷಾ ಅಧ್ಯಯನದಲ್ಲಿ ಸಾಧನೆ ಸಾಧ್ಯ. ವಿದೇಶಿ ವಿದ್ಯಾಭ್ಯಾಸ ಬಯಸುವವರಿಗೆ ಉತ್ತಮ ಒಂದು ಅವಕಾಶಗಳು ಬರಲಿದೆ. ಪ್ರೇಮ, ದಾಂಪತ್ಯ ಮತ್ತು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮ ಸಂಬಂಧಗಳಲ್ಲಿ ಉತ್ಸಾಹ ಹೆಚ್ಚಾಗಲಿದೆ. ಆದರೆ ಅನಾವಶ್ಯಕ ಜಗಳ ತಪ್ಪಿಸಿಕೊಳ್ಳಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಒಗ್ಗಟ್ಟು ಹೆಚ್ಚಾಗಲಿದೆ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ಅಥವಾ ಶುಭ ಕಾರ್ಯ ನಡೆಯುವ ಸೂಚನೆ ಇದೆ. ಹಿರಿಯರ ಸಲಹೆಯಿಂದ ಲಾಭವಾಗುವಂಥ ಸಾಧ್ಯತೆ. ಮಕ್ಕಳ ಸಾಧನೆ ನಿಮಗೆ ಸಂತೋಷ ನೀಡಲಿದೆ. ಮಹಿಳೆಯರ ಒಂದು ವಿಚಾರವನ್ನು ನೋಡುವುದಾದರೆ, ಮಿಥುನ ರಾಶಿಯ ಮಹಿಳೆಯರಿಗೆ ಅಕ್ಟೋಬರ್ ತಿಂಗಳು ಸಾಧನೆ ಮತ್ತು ಒಂದು ಗೌರವದ ಕಾಲವಾಗಲಿದೆ. ಉದ್ಯೋಗದಲ್ಲಿರುವವರಿಗೆ ಉನ್ನತಿ ಅಥವಾ ಮೆಚ್ಚುಗೆ ಸಿಗಲಿದೆ. ಮನೆಯ ಜವಾಬ್ದಾರಿಯಲ್ಲಿ ಶ್ರೇಷ್ಠತೆ ತೋರಬಹುದು. ಕಲೆ, ಶಿಕ್ಷಣ, ಮಾಧ್ಯಮ ಕ್ಷೇತ್ರದ ಮಹಿಳೆಯರಿಗೆ ವಿಶೇಷ ಅವಕಾಶಗಳು ದೊರೆಯಲಿದೆ. ಆರೋಗ್ಯದ ವಿಚಾರದಲ್ಲಿ ಶೀತ, ಕೆಮ್ಮು ಅಥವಾ ಚರ್ಮ ಸಂಬಂಧಿ ಸಮಸ್ಯೆ ಉಂಟಾಗಬಹುದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀತ, ಕೆಮ್ಮು, ತಲೆನೋವು, ಕಣ್ಣು ಸಂಬಂಧಿ ಸಮಸ್ಯೆ ಈ ತಿಂಗಳಲ್ಲಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ತಿಂಗಳ ಮಧ್ಯದಲ್ಲಿ ಆರೋಗ್ಯ ಸ್ವಲ್ಪ ಸುಧಾರಣೆಯಾಗುವಂಥ ಸಾಧ್ಯತೆ. ಆದರೆ ನಿಯಮಿತ ನಿದ್ರೆ, ತಾಜಾ ಆಹಾರ ಸೇವನೆ ಮಾಡಿಕೊಳ್ಳಿ. ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳುವುದರಿಂದ ಆರೋಗ್ಯ ಸ್ವಲ್ಪ ವೃದ್ಧಿಯಾಗಲಿದೆ. ಇನ್ನು ಪರಿಹಾರದ ವಿಚಾರವನ್ನು ನೋಡುವುದಾದರೆ, ಈ ತಿಂಗಳು ಸಾಧ್ಯವಿದ್ದಷ್ಟು ಗಣಪತಿ ದೇವರ ಆರಾಧನೆ, ಪ್ರತಿದಿನ ಗಣಪತಿಯ ಪೂಜೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹಾಗೂ ಓಂ ಗಂಗಣಪತಯೇ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯಲೂ 11 ಬಾರಿ ಜಪ ಮಾಡಿ ಗಣಪತಿ ದೇವರಿಗೆ ಆದಷ್ಟು ದೂರ್ವೆಯನ್ನು, ಗರಿಕೆಯನ್ನು ಸಮರ್ಪಣೆ ಮಾಡಿಕೊಳ್ಳಿ. ಸಾಧ್ಯವಿದ್ದಲ್ಲಿ ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಶುಭ ಫಲಗಳು ದೊರೆಯಲಿದೆ. ಮಕ್ಕಳಿಗೆ ಪುಸ್ತಕ ನೀಡುವಂಥದ್ದು, ಪೆನ್ಸಿಲ್ ದಾನ ಮಾಡುವುದರಿಂದ ನಿಮ್ಮ ಗ್ರಹಚಾರ ಪರಿಹಾರವಾಗಲಿದೆ. ಶುಭ ಫಲಗಳು ದೊರೆಯುವಂತಹ ಯೋಗಗಳು ದೊರೆಯಲಿದೆ. ಈ ತಿಂಗಳ ನಿಮ್ಮ ಶುಭ ದಿನಗಳು 2, 6, 12, 20 ಮತ್ತು 26 ಈ ತಿಂಗಳ ಶುಭ ದಿನಗಳು. ಎಚ್ಚರಿಕೆ ದಿನಗಳು 9, 15, 23 ಈ ತಿಂಗಳ ಶುಭ ದಿನಗಳಾಗಿರಲಿದೆ. ಇನ್ನು 9, 15, 23 ಈ ತಿಂಗಳ ಒಂದು ಎಚ್ಚರಿಕೆ ದಿನಗಳಾಗಲಿದೆ. ಸ್ನೇಹಿತರೆ, ಈ ತಿಂಗಳು ಮಿಥುನ ರಾಶಿಯವರಿಗೆ ಹೊಸ ಅವಕಾಶಗಳು,
ಬುದ್ಧಿವಂತ ನಿರ್ಧಾರಗಳು ಮತ್ತು ಪ್ರಗತಿಯ ತಿಂಗಳಾಗಲಿದೆ. ವಿದ್ಯಾಭ್ಯಾಸದಲ್ಲಿ ಸಾಧನೆ, ಮಹಿಳೆಯರಿಗೆ ಗೌರವ, ವ್ಯಾಪಾರಿಗಳಿಗೆ ಲಾಭ ದೊರೆಯಲಿದೆ. ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಸ್ವಲ್ಪ ಈ ತಿಂಗಳು ಎಚ್ಚರಿಕೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಸ್ನೇಹಿತರೆ, ನಿಮಗೆ ಈ ತಿಂಗಳಲ್ಲಿ ಒಂದು ಒಳ್ಳೆಯ ಶುಭ ಫಲಗಳಿಗಾಗಿ ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಎಲ್ಲ ಕೆಲಸ ಕಾರ್ಯಗಳಿಗೆ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಎಲ್ಲ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ತಿಂಗಳು ನಿಮಗೆ ಭಗವಂತ ಯೋಗ, ಭಾಗ್ಯ, ಆರೋಗ್ಯ, ಐಶ್ವರ್ಯಗಳನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.